Hi everyone, welcome back to my channel. ಬರ್ಗರ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಹೊಟ್ಟೆ ತುಂಬುತ್ತೆ ಮನಸ್ಸಲ್ಲ ಅನ್ನೋ ಮಾತಂತೂ 100% ನಿಜ. ಅದನ್ನೇ ಇನ್ನೂ ಹೆಲ್ತಿಯಾಗಿ ಮನೇಲಿ ಹೇಗೆ ಮಾಡ್ಕೊಳೋದು ಅಂತ ನಾನು ಇವತ್ತು ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ. ನಾನು 2 ಆಲೂಗೆಡ್ಡೆನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಬಾಯ್ಲ್ ಮಾಡಿಕ್ಕಿರೋ ಪೊಟ್ಯಾಟೋನ ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಬೇರೆ ವೆಜ್ಜೀಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. 1 ಮೀಡಿಯಮ್ ಸೈಜ್ ಆನಿಯನ್ ತಗೊಂಡಿದ್ದೀನಿ, ಮತ್ತು ರೆಡ್ ಕ್ಯಾಪ್ಸಿಕಮ್ ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್ನ ಮಾತ್ರ ಹಾಕೊಂಡಿದ್ದೀನಿ ನಾನು. ಸ್ವಲ್ಪ ಗ್ರೇಟೆಡ್ ಪನ್ನೀರ್, ಚಿಲ್ಲಿ ಫ್ಲೇಕ್ಸ್, ಆರೆಗನೋ, ಟೊಮ್ಯಾಟೊ ಕೆಚಪ್, ರೆಡ್ ಚಿಲ್ಲಿ ಸಾಸ್ ಮತ್ತು 1 ಟೇಬಲ್ ಸ್ಪೂನ್ ಆಫ್ ಸೋಯಾ ಸಾಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕೆಲ್ಲನೂ. ಒಂದು ಪ್ಲೇಟ್ಗೆ ನೀಟಾಗಿ ಆಯಿಲ್ನ ಗ್ರೀಸ್ ಮಾಡಿ ಪ್ಯಾಟಿನ ನೀಟಾಗಿ ಉಂಡೆ ಕಟ್ಟಿ ಈ ಥರ ಮಾಡ್ಕೊತಿದ್ದೀನಿ. ಪ್ಯಾಟಿ ಎಲ್ಲ ರೆಡಿ ಮಾಡಾದ್ಮೇಲೆ 2 to 3 ಅವರ್ಸ್ ನೀವು ಅದನ್ನು ಫ್ರೀಝರಲ್ಲಿಟ್ಟು ಫ್ರೋಝನ್ ಮಾಡಬೇಕು. ಮತ್ತು ನೀವು ಎಷ್ಟು ಬೇಕೋ ಅಷ್ಟನ್ನು ಕೂಡ ಯೂಸ್ ಮಾಡ್ಕೊಬೋದು. ಮಿಕ್ಕಿದ ಪ್ಯಾಟಿನ ನೀವು 20 ಡೇಸ್ ತನಕ ಸ್ಟೋರ್ ಮಾಡೋ ಕೂಡ ಇಟ್ಕೊಬೋದು. ನೆಕ್ಸ್ಟ್ ನಾನು ಒಂದೊಂದೇ ಪ್ಯಾಟಿನ ನೀಟಾಗಿ ಎಣ್ಣೆಗೆ ಹಾಕ್ಕೊತಿದ್ದೀನಿ. ಎರಡೂ ಕಡೆನೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಎರಡೂ ಸೈಡ್ ಡೀಪ್ ಗೋಲ್ಡನ್ ಬ್ರೌನ್ ಆದಮೇಲೆ ಅದನ್ನು ಸೈಡಿಗೆ ತಕ್ಕೊಳ್ಳಿ. ನಾನು ಆಚೆಗಡೆಯಿಂದ ಬರ್ಗರ್ ಬನ್ನ ತರಿಸಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಟೊಮ್ಯಾಟೊ ಕೆಚಪ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸೊ ನಾವು ನೆಕ್ಸ್ಟ್ ಮನೇಲೆ ಹೋಮ್ ಮೇಡ್ ಪ್ಯಾಟಿ ಮಾಡಿರೋದನ್ನ ಇಟ್ಕೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಚೀಸ್ ಮತ್ತು ಯೆಲ್ಲೋ ಕ್ಯಾಪ್ಸಿಕಮ್ ಮತ್ತು ರೆಡ್ ಕ್ಯಾಪ್ಸಿಕಮ್ನ ಗಾರ್ನಿಷ್ ಮಾಡೋಕೆ ಹಾಕ್ತಿದ್ದೀನಿ. ಜೊತೆಗೆ ಸ್ವಲ್ಪ ಆನಿಯನ್. ಟಾಪ್ ಲೇಯರ್ಗೆ ನಾನು ಮಯೋನೀಸ್ ಹಾಕ್ತಾಯಿದ್ದೀನಿ. ಮಯೋನೀಸ್ ಮಾಡೋದನ್ನ ನಾನು ನನ್ನ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಹೋಗಿ ನೋಡಿ ಹೋಮ್ ಮೇಡ್ ಮಯೋನೀಸ್ ಮಾಡೋದು ಹೇಗೆ ಅಂತ. ಜಸ್ಟ್ ಸಿಂಪಲ್ ಇಷ್ಟು ಬರ್ಗರ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟನ್ನು ಮಾಡಿ ನೀವು ಹೋಮ್ ಮೇಡ್ ಬರ್ಗರ್ನ ಮನೇಲಿ ಮಕ್ಕಳಿಗೆ ಮತ್ತು ನಿಮ್ಮ ಮನೇಲಿ ದೊಡ್ಡವ್ರು ಯಾರಾದರೂ ಇದ್ದರೂ ಅವ್ರಿಗೂ ಕೊಡ್ಬೋದು. 100% ಇಷ್ಟಪಟ್ಟು ತಿಂತಾರೆ. ಇದೇ ಥರ ಬೇರೆ ಬೇರೆ ಜಂಕ್ ಫುಡ್ಸ್ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.